ಸೀಬೆಹಣ್ಣಿಗೆ ನಾವು ಉಪ್ಪು ಖಾರ ಹಾಕ್ಕೊಂಡು ತಿಂತಿರ್ತೀವಿ, ಇಲ್ಲ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ತಿಂತೀವಿ. ಇವತ್ತು ನಾನು ತಳ್ಳೋ ಗಾಡಿಯಲ್ಲಿ ಮಾಡುವಂತಹ ಸ್ವಲ್ಪ ಮಸಾಲ ಹಾಕಿ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಬನ್ನಿ ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಸೀಬೆಹಣ್ಣನ್ನು ತೊಳೆದು ಅದನ್ನು ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಬೇಕು. ಈ ರೆಸಿಪಿ ಅಂತೂ ಚಾಟ್ ಲವರ್ಸ್ಗೆ ಹಾಗೂ ವೆಯ್ಟ್ ಲಾಸ್ ಮಾಡೋರಿಗೆ ಮಾಡಿದಂಥ ರೆಸಿಪಿ ಅಂತಲೇ ಹೇಳ್ಬೋದು. ಬಹಳ ಕ್ವಿಕ್ಕಾಗಿ ಹಾಗೂ ತುಂಬ ಹೆಲ್ದಿಯಾಗಿರುವಂತಹ ಈ ಚಾಟ್ ರೆಸಿಪಿ ನಾವು ಶಾಲೆಗಳ ಹತ್ರ ಈ ತಳ್ಳೋ ಗಾಡೀಲಿ ತಿಂತಿರೋಂಥ ನೆನಪು ನನಗಂತೂ ಬಂತು. ನಿಮಗೂ ಆ ಥರ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ ಸೀಬೆಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀವಿ. ಒಂದು ಕಪ್ಗೆ 1 ಚಮಚ ಕಾಶ್ಮೀರಿ ಚಿಲ್ಲಿ ಪೌಡರು, ಚಾಟ್ ಮಸಾಲ 1/4 ಚಮಚ, ಉಪ್ಪು ಸ್ವಲ್ಪ ನಾನೊಂದು 1/4 ಚಮಚ ಹಾಕಿದ್ದೀನಿ. ಯಾಕಂದರೆ ನಾವು ಬ್ಲ್ಯಾಕ್ ಸಾಲ್ಟ್ ಕೂಡ ಯೂಸ್ ಮಾಡ್ತೀನಿ, ಅದು 1/4 ಚಮಚ. ಹುರಿದಿರೋಂಥ ಜೀರಾ ಪೌಡ್ರು ಅದು 1/4 ಚಮಚ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನಾವು ಕಟ್ ಮಾಡಿರೋಂಥ ಸೀಬೆಹಣ್ಣನ್ನು ಇದನ್ನೆಲ್ಲ ಚೆನ್ನಾಗಿ ಉಪ್ಪು ಖಾರ ಸೀಬೆಹಣ್ಣಿಗೆ ತಗುಲುವಂತೆ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಇವಾಗ ರೆಡಿ ಆಯಿತು. ಇದಕ್ಕೆ ನಾನು ಎಣ್ಣೆಗೆ ಸಾಸಿವೆ ಹಾಗೆ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ. ನನಗಂತೂ ಸ್ಕೂಲ್ ಹತ್ರ ತಿಂತಿರೋವಂಥದ್ದು ಜ್ಞಾಪನ ಬಂತು. ನಿಮಗೂ ಜ್ಞಾಪನ ಬಂದರೆ ಮರಿದರೆ ನಿಮ್ಮ ಫ್ರೆಂಡಿಗೆ ಈ ರೆಸಿಪಿನ ಶೇರ್ ಮಾಡಿ. ನನಗಂತೂ ಬಾಯಲ್ಲಿ ನೀರು ಬರ್ತಾಯಿದೆ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.